ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿರುವಂಥದ್ದು ಅನುಶ್ರೀ ಅವರ ಮದುವೆ ವಿಚಾರ. ಈ ಹಿಂದೆಯೂ ಕೂಡ ಅವ್ರ ಫ್ಯಾನ್ಸ್ ಎಲ್ಲೇ ಹೋದ್ರೂ ಕೇಳ್ತಾ ಇದ್ದಿದ್ದು ಒಂದೇ ಪ್ರಶ್ನೆ, ಮೇಡಮ್ ಮದುವೆ ಯಾವಾಗ ಆಗ್ತೀರಾ? ಸೋಷಿಯಲ್ ಮೀಡಿಯಾದಲ್ಲೂ ಕಮೆಂಟ್ಸ್ಗಳು ಬರ್ತಾ ಇತ್ತು, ಯಾವಾಗ ಮದುವೆ ಅಂತ. ಇದೆಲ್ಲ ವಿಚಾರ ಆದ ನಂತರ ಅನುಶ್ರೀ ಅವರು ಕೂಡ ಒಂದು ಇಂಟರ್ವ್ಯೂನ ಕೊಟ್ಟಿರ್ತಾರೆ. ಇಂಟರ್ವ್ಯೂನಲ್ಲಿ ಮಾತನಾಡಬೇಕಿದ್ರೆ ಹೇಳಿರ್ತಾರೆ, ಇಲ್ಲ ನಾನು ಮದುವೆ ಆಗ್ತೀನಿ, ಈ ವರ್ಷನೂ ಮದುವೆ ಆಗೋ ಚಾನ್ಸಸ್ ಇದೆ, ಒಟ್ನಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಅದಾದ ನಂತರ ಈಗ ಒಂದು ವಾರದಿಂದ ಅವರು ಮದುವೆ ಆಗ್ತಿರೋದು ಪಕ್ಕ. ಆಗಸ್ಟ್ 28ಕ್ಕೆ ಅನುಶ್ರೀ ಅವರು ಮದುವೆ ಆಗ್ತಾರೆ. ಅದು ಹುಡುಗನ ಹೆಸರು ಕೂಡ ರಿವೀಲ್ ಆಗಿದೆ. ರೋಷನ್, ಅಂದ್ರೆ ಕೊಡಗಿನವರಾಗಿರುವಂತ ರೋಷನ್ ಅವರು ಬೆಂಗಳೂರಿನಲ್ಲಿ ಉದ್ಯಮಿ ಆಗಿದ್ದಾರೆ. ಅವ್ರನ್ನ ಮದುವೆ ಆಗ್ತಾರೆ. ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಈ ವಿಚಾರ ಓಡಾಡ್ತಾ ಇದೆ. ವಿಡಿಯೋಗಳು ಅಥವಾ ಅದು ಕುರಿತಾಗಿ ಒಂದು ಪೋಸ್ಟ್ಗಳು, ಸೊ ಈ ರೀತಿಯಾಗಿ ವಿಚಾರಗಳು ಆಗ್ತಾ ಇದೆ. ಅಂದ್ರೆ ಇನ್ನೂ ಕೂಡ ಅನುಶ್ರೀ ಅವರು ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ನಾನು ಇವ್ರನ್ನೇ ಮದುವೆ ಆಗ್ತಾ ಇದ್ದೀನಿ, ಇವರೇ ಮದುವೆ ಗಂಡು, ಅಥವಾ ಇವತ್ತೇ ಮದುವೆ ಆಗ್ತೀನಿ, ಈ ರೀತಿಯಾಗಿ ಯಾವುದೋ ಒಂದು ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಕೆಲವೊಂದು ಮಾಹಿತಿಗಳು ಬಂದಾಗ ಅದನ್ನ ಇಟ್ಕೊಂಡು ಈಗ ಬಹಳಷ್ಟು ಸುದ್ದಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ನಾನು ಆಗ್ಲೇ ಹೇಳ್ದಾಗೆ ಯಾರು ಹುಡುಗ ಇನ್ನ ಅನುಶ್ರೀ ಅವ್ರು ಹೇಳ್ದೇನೆ ಆಲ್ರೆಡಿ ರೋಷನ್ ಅಂತಾನು ಕೂಡ ಸೊ ಅದು ಫಿಕ್ಸ್ ಆಗಿದೆ. ಮತ್ತು ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಆ ಫೋಟೋ ಅಂದ್ರೆ ಒಟ್ಟಿಗೆ ಪೂಜೆಯನ್ನ ಮಾಡ್ತಾ ಇದ್ರು, ಅವರು ಕೈಗೆ ಏನೋ ಬ್ಯಾಂಡೇಜ್ ಅನ್ನ ಹಾಕೊಂಡಿದ್ರು, ಇವರೇ ರೋಷನ್ ಅಂತಾನು ಕೂಡ. ಸೊ ಈ ರೀತಿಯಾಗಿ ಬಹಳಷ್ಟು ಊಹಾಪೋಹಗಳು ಅಥವಾ ಸತ್ಯದ ಮಾಹಿತಿಯೋ ಇಲ್ಲಿವರೆಗೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ಅಧಿಕೃತವಾಗಿ ಅನುಶ್ರೀ ಅವರು ಕನ್ಫರ್ಮ್ ಮಾಡಿಲ್ಲ. ಸೊ ಈ ವಿಚಾರಗಳೆಲ್ಲವೂ ಕೂಡ ಒಂದ್ ಕಡೆ ಆದ್ರೆ ಅನುಶ್ರೀ ಅವರು ಒಂದು ರೀತಿಯಾಗಿ ಈಗ ಇನ್ಸ್ಟಾಗ್ರಾಮ್ನಲ್ಲಿ 2 ದಿನದ ಹಿಂದೆ ಅಷ್ಟೇ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಣ್ಣವರು ಅಭಿನಯ ಮಾಡಿರುವಂತ ಒಂದು ಚಿತ್ರದಲ್ಲಿ ಅಣ್ಣವರು ಆ ಒಂದು ನಾಯಕಿ ಅಳಬೇಕಿದ್ರೆ ಒಂದು ಮಾತನ್ನ ಹೇಳ್ತಾರೆ, ಈ ಆಡ್ಕೊಳ್ಳೋವರ ಬಾಯಿಗೆ ಬೀಗ ಹಾಕೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಒಳ್ಳೆಯವರಾಗಿದ್ರು ಕೂಡ ಆಡ್ಕೋತಾರೆ, ಕೆಟ್ಟವರಾಗಿದ್ರು ಆಡ್ಕೋತಾರೆ. ಈ ಆಡ್ಕೊಳ್ಳೋದು ಅನ್ನೋದು ಮನುಷ್ಯನಿಗೆ ಒಂಥರ ಕಾಯಿಲೆ ಇದ್ದ ಹಾಗೆ, ಇದಕ್ಕೆ ಔಷಧಿನೇ ಇಲ್ಲ. ಈ ರೀತಿಯಾಗಿ ಒಂದು ಆ ಡೈಲಾಗ್ ಹೇಳುವಂತ ವಿಡಿಯೋ ಇರುತ್ತೆ. ಅದನ್ನ ರೀಲ್ಸ್ ನಲ್ಲಿ ಅನುಶ್ರೀ ಅವರು ಹಂಚ್ಕೊಂಡು ಕೆಳಗಡೆ ಒಂದು ನಗು ಮುಖದ ಸ್ಮೈಲ್ ಇರುವಂತ ಇಮೋಜಿಗಳನ್ನು ಕೂಡ ಹಾಕಿದ್ದಾರೆ. ಬಟ್ ಈ ವಿಡಿಯೋ ಬಹಳಷ್ಟು ಕಮೆಂಟ್ಸ್ ಬರ್ತಾ ಇದೆ. ಈ ವಿಡಿಯೋಗೆ ಏನಿರಬಹುದು? ಒಂದ್ ರೀತಿಯಾಗಿ ಯೋಚನೆ ಮಾಡಿದ್ರೆ ಮದುವೆ ಸುಳ್ಳು, ಅಂದ್ರೆ ಮದುವೆ ಸುದ್ದಿಗಳೆಲ್ಲವೂ ಕೂಡ ಸುಳ್ಳ, ಅಥವಾ ಈ ವಿಡಿಯೋ ಮೂಲಕ ಆ ಥರ ಏನೋ ಹೇಳಕ್ ಹೊರಟಿದಾರ, ಅಥವಾ ಮದುವೆ ಸುಳ್ಳು ಅಥವಾ ವಿಚಾರಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ರೆ ಇಲ್ಲ ಅಂದ್ರೆ ಫೇಕ್ ನ್ಯೂಸ್ ಇದು ಹಂಗೆ ಹಿಂಗೆ ಅಂತ ಏನಾದ್ರೂ ಒಂದು ಪೋಸ್ಟ್ ಅನ್ನ ಹಾಕೊಂತಾ ಇದ್ರೇನೋ. ಬಟ್ ಆದ್ರೆ ಯಾವುದೂ ಮಾಡದೆ ಈ ಕಡೆ ಮದುವೆ ಸುಳ್ಳು ಅಂತಾನೂ ಹೇಳ್ತಿಲ್ಲ, ಮದುವೆ ಆಗೋದಂತೂ ಒಂಥರ ಪಕ್ಕ ಅಂತ ಅನಿಸ್ತಾ ಇದೆ. ಅದಾದ್ಮೇಲೆ ಆ ವಿಚಾರಗಳೆಲ್ಲ ಆದ್ಮೇಲೆ ಈ ವಿಡಿಯೋ ಹಾಕಂತಾರೆ, ಅಥವಾ ಆ ಬೇರೆ ಬೇರೆ ಕಮೆಂಟ್ಸ್ಗಳಿಗೋಸ್ಕರ ಬಂದಿರೋರ್ಗೆ ಈ ತರ ಹಾಕೊಂಡಿರೋದು, ಅಥವಾ ನೆಗೆಟಿವ್ ಕಮೆಂಟ್ಸ್ ಹೇಳಿರೋರ್ಗೆ, ಅಥವಾ ಬೇರೆ ರೀತಿಯಾಗಿ ಆಡ್ಕೊಳ್ಳುವಂತ ಜನರಿಗೆ ತಲುಪೋ ಹಾಗೆ ಈ ರೀತಿಯಾಗಿ ಒಂದು ಅಣ್ಣವರ ವಿಡಿಯೋನ ಹಾಕಿ ಕೌಂಟರ್ ಕೊಡ್ತಾ ಇದ್ದಾರೆ ಅನುಶ್ರೀ ಅವರು ಅನ್ನೋ ಒಂದು ಭಾರಿ ಚರ್ಚೆ ಕೂಡ ಆಗ್ತಾ ಇದೆ. ಸೊ ಇದೆಲ್ಲ ಆದ ನಂತರ ಒಂದು ದಿನದಿಂದ ಅಂದ್ರೆ ನಿನ್ನೆ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿರ್ತಾರೆ. ಏನಂತ ಹಾಕಿರ್ತಾರೆ, ಅಂದ್ರೆ ಅವ್ರದೇ ಒಂದು ಪಿಕ್ಚರ್ ಅನ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಕ್ಯಾಪ್ಷನ್ ಕೊಟ್ಟಿರ್ತಾರೆ, ಸುಂದರ ಕ್ಷಣಗಳನ್ನ ನೋಡಲು ಸುಂದರ ಮನಸ್ಸು ಬೇಕು ಅಂತ. ಸೊ ಒಂದ್ ರೀತಿಯಾಗಿ ಈ ಕ್ಯಾಪ್ಷನ್ ಕೂಡ ಬಹಳಷ್ಟು ತಲೆಯನ್ನ ಕೆಡಿಸ್ತಾ ಇದೆ ಅಭಿಮಾನಿಗಳಿಗೆ. ಏನಿರ್ಬೋದು, ಏನಾದ್ರೂ ಆ ಹುಡುಗನ ಫೋಟೋ ಆಚೆ ಬಂದ ಮೇಲೋ ಅಥವಾ ಬೇರೆ ಬೇರೆ ನೆಗೆಟಿವ್ ಕಮೆಂಟ್ಸ್ ಬಂದಿದ್ದಕ್ಕೆ ಸುಂದರ ಕ್ಷಣಗಳು, ಯಾಕಂತ ಹೇಳಿದ್ರೆ ಆ ಕ್ಯಾಪ್ಷನ್ ನಮ್ಗೆ ಅರ್ಥ ಆಗುತ್ತೆ. ಯಾವುದೇ ಒಂದು ಕ್ಷಣವನ್ನ ನೋಡ್ಬೇಕು ಅಥವಾ ಅದನ್ನ ಸುಂದರ ಮಾಡಬೇಕು ಅಂದ್ರೆ ಮೊದಲು ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು, ನಮ್ಮ ಮನಸ್ಸು ಸುಂದರವಾಗಿರ್ಬೇಕು. ಹಾಗಷ್ಟೇನೆ ನಮಗೆ ಎದುರು ಕಾಣಿಸುವಂತ ಒಂದು ವಸ್ತುನೋ ವ್ಯಕ್ತಿನೋ ಸುಂದರವಾಗಿ ಕಾಣಿಸುವಂಥದ್ದು. ಸೊ ಈ ರೀತಿಯಾಗಿ ಏನಾದ್ರೂ ಅನುಶ್ರೀ ಅವರು ಹಾಕೊಂಡಿದ್ದಾರಾ? ಸೊ ಬಹಳಷ್ಟು ಊಹಾಪೋಹಗಳು, ಪ್ರಶ್ನೆಗಳು ಎಲ್ಲ ಬರ್ತಾ ಇದೆ. ಬಟ್ ಆದ್ರೆ ಇದಕ್ಕೆಲ್ಲವೂ ಕೂಡ ಆಂಕರ್ ಅನುಶ್ರೀ ಅವರೇನೆ ಒಂದು ಅಂದ್ರೆ ಅಧಿಕೃತವಾಗಿ ಏನಾದ್ರೂ ಘೋಷಣೆ ಮಾಡಬೇಕು. ಅಲ್ಲಿವರೆಗೂ ಕೂಡ ಇದಾಗೋದಿಲ್ಲ, ಅಂದ್ರೆ ನಿಲ್ಲೋದಿಲ್ಲ ಅನ್ನೋ ತರ ಹಾಕಿದೆ. ಇನ್ನು ಅಭಿಮಾನಿಗಳಂತೂ ಒಂಥರ ಬೇಜಾರಾಗ್ತಾ ಇದ್ದಾರೆ, ಏನಾದ್ರೂ ಮದುವೆ ಕ್ಯಾನ್ಸಲ್ ಆಯ್ತಾ, ಮದುವೆ ಆಗ್ತಿಲ್ವಾ, ಯಾಕೆ ಈ ರೀತಿಯಾಗಿ ಹಾಕಿದ್ದಾರೆ ಪೋಸ್ಟ್ಗಳನ್ನ, ಈ ರೀತಿಯಾಗೂ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರು ನಾನು ಆಗ್ಲೇ ಹೇಳಿದಾಗೆ ನೆಗೆಟಿವ್ ಕಮೆಂಟ್ಸ್ ಬರ್ತಿರೋದಕ್ಕೆ ಈ ತರ ಹಾಕ್ತಾ ಇದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಅನುಶ್ರೀ ಅವರು ನಾನು ಆಗ್ಲೇ ಹೇಳಿದಾಗೆ ಒಂದು ಸಂದರ್ಶನದಲ್ಲೂ ಕೂಡ ಹೇಳಿದ್ದಾರೆ, ನಾನು ಮದುವೆ ಆಗ್ತೀನಿ ಅಂತ. ಸೊ ಸದ್ಯಕ್ಕೆ ಅವರೇ ಭಾವಿ ಪತಿ ರೋಷನ್ ಅವರು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಕಡೆ ಫೋಟೋಸ್ ಹಾಕ್ತಾ ಇದ್ದಾರೆ. ಸೊ ಈಗೇನು ಪೋಸ್ಟ್ ಮಾಡಿದ್ರು ಅನುಶ್ರೀ ಅವರು, ಈ 2 ಪೋಸ್ಟ್ ಬಹಳಷ್ಟು ಯೋಚನೆಗಳನ್ನ ತಲೆಯಲ್ಲಿ ತರ್ತಾ ಇದೆ. ಬಟ್ ಯಾವುದಕ್ಕೂ ಕೂಡ ಇವತ್ತುವರೆಗೂ ಒಂದು ಪೂರ್ಣ ವಿರಾಮ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಈ ವಿಚಾರದ ಬಗ್ಗೆ
ಪೋಸ್ಟ್ ಮಾಡ್ತಾರ, ಏನಾದರೂ ಒಂದು ಸೋಷಿಯಲ್ ಮೀಡಿಯಾಸಲ್ಲಿ ಅನುಶ್ರೀ ಅವ್ರು ಹೇಳ್ಕೋತಾರ, ಅದನ್ನೆಲ್ಲ ಕಾದು ನೋಡಬೇಕು. ಬಟ್ ಆದರೆ ಈಗಂತೂ ಒಂದು ರೀತಿಯಾಗಿ ಅನುಶ್ರೀ ಅವರ ಮದುವೆ ಆಚೆ ಅಂದರೆ ವಿಚಾರ ಆಚೆ ಬಂದ ಮೇಲಂತೂ ಬರೀ ಎಲ್ಲರೂ ಕೂಡ ಅವ್ರು ಇನ್ಸ್ಟಾಗ್ರಾಮ್ಗೆ ಹೋಗೋದು ಚೆಕ್ ಮಾಡೋದು ಹಿಂಗೆ ಮಾಡ್ತಾ ಇದ್ದಾರೆ. ಏನಾದ್ರು ನ್ಯೂಸ್ ಕೊಡ್ಬೋದಾ ಅವ್ರೊಂದು ಸ್ಟೋರಿ ಹಾಕಿದ್ರು ಅದನ್ನ ಭಾಳಷ್ಟು ಮಂದಿ ನೋಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಏನಾದರೂ ಅದ್ರಲ್ಲಿ ಮಾಹಿತಿ ಸಿಗ್ಬೋದಾ, ಏನಾದರೂ ಇದಾಗ್ಬೋದಾ ಅನ್ನೋ ಥರ. ಸೊ ಇನ್ನ ಕೂಡ ಇದೇ ರೀತಿಯಾಗಿ ಕ್ವೆಶನ್ಸ್ಗಳು ಬಹಳಷ್ಟು ಇದೆ. ಬಟ್ ಆದರೆ ಈ ಪೋಸ್ಟ್ಗಳಂತೂ ಬಹಳಷ್ಟು ಜನರ ನಿದ್ದೆಗೆಡಿಸ್ಬಿಟ್ಟಿದೆ, ಯಾಕೆ ಈ ರೀತಿ ಯಾಕೆ ಹಾಕಿದ್ದಾರೆ ಅಂತ. ಸೊ ಅದೇ 2 ಕಾರಣಗಳು ಇರಬಹುದು. ಮುಂದಿನ ದಿನಗಳಲ್ಲಿ ಅನುಶ್ರೀ ಅವರು ಅವರೇ ಎಲ್ಲದಕ್ಕೂ ಕ್ಲಾರಿಟಿಯನ್ನು ಕೊಡ್ತಾರಾ, ಅಥವಾ ಆಗಸ್ಟಲ್ಲಿ ಅವ್ರ ಮದುವೆ ನಾವು ನೋಡಬಹುದಾ, ಇದನ್ನೆಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ಇನ್ನು ವೀಕ್ಷಕರೇ, ಈ ಅನುಶ್ರೀ ಅವರ ಪೋಸ್ಟ್ಗಳ ಬಗ್ಗೆ ನೀವೇನು ಹೇಳ್ತೀರಾ? ಯಾವ ಕಾರಣಕ್ಕೆ ಈ ಪೋಸ್ಟ್ ಹಾಕಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.